ಇಲ್ಲಿರುವಂತಹ ಎಂಎಲ್ಎಗಳು ಎಂಪಿಗಳು ಕೊನೆಗೆ ಅವನು ಜಿಲ್ಲಾಧಿಕಾರಿ ಕೂಡ ಈ ಬಲ್ಡೋಟಾದಂತಹ ಕಂಪನಿಗಳ ಜೇಬಿನಲ್ಲಿದ್ದಾರೆ. ಸರ್ಕಾರ ಏನು 5 ವರ್ಷದೊಳಗಡೆ ಕಾರ್ಖಾನೆಗಳನ್ನ ಮಾಡಲಿಲ್ಲ ಅಂದ್ರೆ ಆ ಜಮೀನುಗಳನ್ನ ಮರಳಿ ರೈತರಿಗೆ ಮರಳಿಸಬೇಕು ಅಂತ ಕಾನೂನಿದೆ. ಕೆರೆ, ಜನರ ಕೆರೆ, ಸಾರ್ವಜನಿಕರ ಕೆರೆ, ಅದಕ್ಕೆ ಬೇಲಿ ಹಾಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ಕೆರೆಯನ್ನ ಮರು ಜಪ್ತು ಮಾಡ್ಕೊಳ್ಳೋದಿಕ್ಕೆ ನೀವು ರೈತರು ಇಲ್ಲಿ ಬಂದಿರೋರು ಮಾಡುವ ಹೋರಾಟಕ್ಕೆ ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ ಪಾಲ್ಗೊಂಡು ಇವತ್ತೇ ಸಾಧ್ಯ ಆದ್ರೆ ಆ ಕೆರೆಯನ್ನ ನಮ್ಮ ವಶಪಡಿಸಿಕೊಳ್ಳೋಣ, ಜನರಿಗೆ ಬಿಡೋಣ ಅಂತ ಕೇಳ ಕಾಣಿಸುತ್ತೋ ಅಲ್ಲೆಲ್ಲ ಸರ್ಕಾರ ಕಾನೂನಿನ ಒಂದು ಸುಳ್ಳು ಕಾನೂನುಗಳ ಮೂಲಕ ಇವತ್ತು ಒತ್ತುವರಿ ಮಾಡ್ತಾ ಇದೆ, ರೈತರನ್ನ ಒಕ್ಕಲೆಬ್ಬಿಸ್ತಾ ಇದೆ, ಸ್ವಾಧೀನ ಮಾಡ್ಕೊಳ್ತಾ ಇದೆ. ಇವತ್ತು ಬಹುಶಃ ನಾನು ಕರ್ನಾಟಕದಲ್ಲಿ ಎಲ್ಲೂ ಕೇಳಿರ್ಲಿಲ್ಲ, ಒಂದು ಕೆರೆಯನ್ನೇ ಇವರು ಪೂರ್ತಿಯಾಗಿ ಮುಚ್ಚಿಕೊಂಡು ಖಾಸಗಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರವನ್ನ ನಾನೆಲ್ಲೂ ಕೇಳಿರ್ಲಿಲ್ಲ. ಇವತ್ತು ಅಂತ ಒಂದು ಕೆರೆ ಮುಂದೆ ನಾವು ಇಲ್ಲಿ ಕುಳಿತುಕೊಂಡು ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಬಿದ್ದು ಇವತ್ತು ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಸಾರ್ವಜನಿಕ ಸ್ವತ್ತುಗಳನ್ನ, ಊರಿನ ಕೆರೆಗಳನ್ನ ಭೂ ಕಳ್ಳರಿಂದ, ಇಂತಹ ಬಲ್ಡೋಟಾದಂತಹ ಭೂಗಳ್ಳರಿಂದ ವಶಪಡಿಸಿಕೊಳ್ಳೋದಿಕ್ಕೆ ಯಾವೆಲ್ಲ ಹೋರಾಟ ಮಾಡ್ತಾರೋ ಆ ಎಲ್ಲ ಹೋರಾಟದಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದೀನಿ. ಇಲ್ಲಷ್ಟೇ ಅಲ್ಲ, ನೂರ್ ಶ್ರೀಧರ್ ಅವರು, ಬಡಗಲ್ಪುರ ನಾಗೇಂದ್ರ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು ಒಂದು ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಅಂತ ದೇವನಹಳ್ಳಿಯಲ್ಲಿ. ಆ ಹೋರಾಟದಲ್ಲೂ ಸಹ ನಾವು ಆರಂಭದಿಂದ ಜೊತೆಗಿದ್ವಿ. ಇವತ್ತು ಬಿಡದಿಯಲ್ಲಿ 7,500 ಎಕರೆ ಪ್ರದೇಶದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ, ಬೆಂಗಳೂರಿನ ಮಲೆನಾಡನ್ನ ವಶಪಡಿಸಿಕೊಳ್ಳೋದಿಕ್ಕೆ ಈ ಭ್ರಷ್ಟ ಸರ್ಕಾರ ಹೊರಟಿದೆ. ಇವತ್ತು ಆ ಹೋರಾಟದಲ್ಲಿ ನಾವು ರೈತರ ಜೊತೆಗೆ ನಿಂತಿದ್ದೀವಿ. ಅದೇ ತರೀಕೆ 2 ವರ್ಷ 3 ತಿಂಗಳಿನಿಂದ ಆನೇಕಲ್ ತಾಲೂಕಿನಲ್ಲಿ ಸುಮಾರು 2,500 ಎಕರೆಯಷ್ಟು ರೈತರ ಭೂಮಿಯನ್ನ ಸರ್ಕಾರ ಕೆಡಿಬಿ ಮೂಲಕ ಕದಿಯೋದಿಕ್ಕೆ ಹೊರಟಿದೆ. ಅದರ ಪರವಾಗಿ ನಾವು ಅದರ ವಿರುದ್ಧವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಬೆಂಗಳೂರಿನ ಸುತ್ತಮುತ್ತ ಜಂಗಮಕೋಟೆಯಲ್ಲಿ, ದೊಡ್ಡ ಬೆಳವಂಗಲದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಅಲ್ಲೂ ಸಹ ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕಣ್ಮುಂದೆ ಬಹಳ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಕೊಪ್ಪಳದ ಜನತೆಗೆ, ಕೊಪ್ಪಳದ ಸುತ್ತಮುತ್ತಲ ಇರುವಂತಹ ರೈತರಿಗೆ. ಇಲ್ಲಿ ಬರುವಂತಹ ಹಾರು ಬೂದಿ ಏನಿದೆ, ಆ ಫ್ಲೈ ಹ್ಯಾಶ್, ಅದು ಮನುಷ್ಯರನ್ನಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ಸಹ ದುರ್ಬಲ ಮಾಡುತ್ತೆ. ಅಲ್ಲಿ ಪರಾಗಸ್ಪರ್ಶ ಆಗೋದಿಲ್ಲ, ರೈತರು ಬೆಳೆದಂತ ಬೆಳೆ ಸರಿಯಾಗಿ ಫಲ ಕೊಡೋದಿಲ್ಲ. ಇವತ್ತು ಈ ಭಾಗದಲ್ಲಿ ಸಾವಿರಾರು ರೈತರು ನರಳುತ್ತಾ ಇದ್ದಾರೆ. ಆ ಪತ್ರದಲ್ಲಿ, ಇಲ್ಲಿ ಬಂದಿರುವಂತ ಕರಪತ್ರದಲ್ಲಿ ಹೇಳ್ತಾರೆ, ಎಷ್ಟೋ ಜನರಿಗೆ ಕ್ಯಾನ್ಸರ್ ಬಂದಿದೆ, ರೋಗ ರುಜಿನಗಳು ಹರಡಿದೆ. ಆದರೆ ಇಂತಹ ಪರಿಸರ ವಿರೋಧಿಯಾದಂತಹ, ರೈತ ವಿರೋಧಿಯಾದಂತಹ, ಜನ ವಿರೋಧಿಯಾದಂತಹ ಕಾರ್ಖಾನೆಗಳನ್ನ ಮುಚ್ಚಿ ಜನರ ಬದುಕನ್ನ ಕಟ್ಟೋ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಇಲ್ಲಿರುವಂತಹ ಎಂಎಲ್ಎಗಳು ಎಂಪಿಗಳು ಕೊನೆಗೆ ಅವನು ಜಿಲ್ಲಾಧಿಕಾರಿ ಕೂಡ ಈ ಬಲ್ಡೋಟಾದಂತಹ ಕಂಪನಿಗಳ ಜೇಬಿನಲ್ಲಿದ್ದಾರೆ. ಇವತ್ತು ಅದೇ ಕಾರಣಕ್ಕಾಗಿ ಒಂದು ನಿರ್ಣಾಯಕವಾದ ಹೋರಾಟವನ್ನ ರಾಜ್ಯದ ಜನ ಮಾಡಬೇಕಾಗಿದೆ. ಇವತ್ತು ರೈತರಿಗೆ ಅಷ್ಟಿಷ್ಟು ಅನ್ಯಾಯಗಳಾಗ್ತಾ ಇಲ್ಲ. ಇವತ್ತು ರೈತರು, ಬಹುತೇಕ ರೈತರು ಎಲ್ಲಿ ವಾಸ ಮಾಡ್ತಾರೆ? ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಹಳ್ಳಿಗಳ ಕೆರೆಗಳ ನೀರು ಶುದ್ಧ ಇಲ್ಲ, ಕೆರೆಗಳಿಗೆ ನೀರು ಬರ್ತಾ ಇಲ್ಲ. ಅಂತರ್ಜಲ ಏರಿಕೆ ಮಾಡೋದಿಕ್ಕೆ ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯ ಸರ್ಕಾರಗಳು ಹಮ್ಮಿಕೊಳ್ತಾ ಇಲ್ಲ, ಕೆರೆಗಳ ಸಂರಕ್ಷಣೆ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅನ್ನುವಂತಹ ಒಂದು ಸ್ಥಿತಿಯನ್ನ ರೈತರಿಗೆ ತಂದಿಟ್ಟಿದ್ದಾರೆ. ಇವತ್ತು ಬೀಜ ನಮ್ಮದಲ್ಲ, ಜಲ್, ಜಂಗಲ್, ಜಮೀನ್, ಖನಿಜ್, ಬೀಜ್ ಇವೆಲ್ಲ ದೇಶದ ಜನರ ಆಸ್ತಿ, ಈ ದೇಶದ ಪ್ರಜೆಗಳ ಆಸ್ತಿ. ಆದ್ರೆ ಇವತ್ತು ಬೀಜ ನಮ್ಮದಲ್ಲ, ಗೊಬ್ಬರ ನಮ್ಮದಲ್ಲ, ಉಳುಮೆ ನಮ್ಮದಲ್ಲ, ಮಾರುಕಟ್ಟೆ ನಮ್ಮದಲ್ಲ. ಇವತ್ತು ನಿಮಗೆ ಗೊತ್ತಿರಬಹುದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಹೋರಾಟವನ್ನ ಮಾಡ್ತಾ ಇದೆ. 266 ರೂಪಾಯಿ 50 ಪೈಸಾ ಒಂದು ಚೀಲ ಯೂರಿಯಾ, ಒಂದು ಮೂಟೆ ಯೂರಿಯಾ.
ಆದ್ರೆ ನಿಮ್ಮಲ್ಲಿ ಎಷ್ಟು ಜನ 266 ರೂಪಾಯಿಗೆ ಒಂದು ರಸಗೊಬ್ಬರ ಅಂಗಡಿಯಿಂದ ಯೂರಿಯಾ ತರ್ತಾ ಇದ್ದೀರಾ? 1500 ರೂಪಾಯಿಗೆ ಒಂದು ಚೀಲ DAP, 2050 ರೂಪಾಯಿಗೆ 17 ಕಾಂಪ್ಲೆಕ್ಸ್, 2100 ರೂಪಾಯಿಗೆ 2020 ಕಾಂಪ್ಲೆಕ್ಸ್. ಆದರೆ ರಸಗೊಬ್ಬರ ವ್ಯಾಪಾರಿಗಳು 266 ರೂಪಾಯಿ ಕೊಡಬೇಕಾಗಿರೋದನ್ನ 300-400 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದು ಅಕ್ರಮ, ಇದು ಮೋಸ, ಇದು ಕಾನೂನು ಬಾಹಿರ. ಆದರೆ ನಮ್ಮ ಜಿಲ್ಲಾ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಈ ಕಳ್ಳ ರಸಗೊಬ್ಬರ ವ್ಯಾಪಾರಿಗಳಿಂದ ಕಮಿಷನ್ ತಗೊಂಡು, ಲಂಚ ತಗೊಂಡು ಇವತ್ತು ರೈತರನ್ನ ವಂಚಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಹ ರೈತ ಸಂಘದವರು ಅದನ್ನ ಬೆಂಬಲಿಸಬೇಕು. ನೀವು ಸೇರಿ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ರೈತ ಸಂಘದ ಎಲ್ಲ ಮುಖಂಡರಲ್ಲೂ ಕೇಳ್ಕೊಳ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಾವು ಇಲ್ಲಿ ಸೇರಿರುವಂತಹದ್ದು, ಹಿಂದೆ ನಾನು ಆಗಲೇ ಹೇಳಿದೆ, ಇತ್ತೀಚೆಗೆ ತಾನೇ KT ಶಿವಪ್ರಸಾದ್ ಅವರು ತೀರ್ಕೊಂಡ್ರು. ಅವರು ಬದುಕಿದ್ದಂತಹ ಕಾಲದಲ್ಲಿ ರೈತರ ಮನೆಗಳನ್ನ ಜಪ್ತು ಮಾಡ್ಕೊಳ್ಳೋದಿಕ್ಕೆ ಸಾಲ ಕೊಟ್ಟಂತಹ ಬ್ಯಾಂಕುಗಳವರು ಹೋದಾಗ ಇದನ್ನ ನಾವು ಮರು ಜಪ್ತು ಮಾಡಬೇಕು, ಅಂದ್ರೆ ನಮ್ಮ ಮನೆಗಳಲ್ಲಿ ಏನು ತಗೊಂಡು ಹೋಗಿದ್ರು ಎಲ್ಲಿ ಇಟ್ಟಿದ್ದಾರೋ ಗೋದಾಮುಗಳಲ್ಲಿ ಅಲ್ಲಿಗೆ ಹೋಗಿ ನಾವು ಮರು ಜಪ್ತು ಮಾಡಿ ರೈತರಿಗೆ ಕೊಡಿಸಬೇಕು ಅನ್ನುವಂತಹ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು. ಅವರ ಹೋರಾಟಕ್ಕೆ ನಾವು ಇವತ್ತು ಸಹ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಇವತ್ತು ಅದೇ ರೀತಿಯಲ್ಲಿ ಈ ಸರ್ಕಾರಗಳು ಹೇಗೆಲ್ಲ ಕಾನೂನು ಬಾಹಿರವಾಗಿ, ಜನ ವಿರೋಧಿಯಾಗಿ, ರೈತ ವಿರೋಧಿಯಾಗಿ ಕೆರೆಗಳನ್ನ, ಸಾರ್ವಜನಿಕ ಸ್ವತ್ತುಗಳನ್ನ, ರೈತರ ಭೂಮಿಯನ್ನ ವಶಪಡಿಸಿಕೊಳ್ತಾ ಇದ್ದಾರೋ ಅದನ್ನೆಲ್ಲ ನಾವೇನ್ ಮಾಡಬೇಕು? ಮರು ಜಪ್ತು ಮಾಡಬೇಕು. 1 ಲಕ್ಷಕ್ಕಿಂತ ಸುಮಾರು 1.5 ಲಕ್ಷ ಎಕರೆಯಷ್ಟು ಸರ್ಕಾರ ಅಷ್ಟು ಎಕರೆಗಳಷ್ಟು ಜಮೀನನ್ನ KIADB ಇಂದ ಒಂದು ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಕೊಂಡಿದೆ. ಇವತ್ತು ಅದೆಲ್ಲ ಬಂಜರು ಭೂಮಿ. ಬನ್ನಿ, ಇವತ್ತು ಆ ರೈತರು ಬೆಳೀತಿದ್ದಂತಹ ಭೂಮಿ ಎಲ್ಲ ಇವತ್ತು ಬಂಜರು ಭೂಮಿ, ಬೀಳು ಭೂಮಿ. ಇವತ್ತು ಅಂತಹ ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಕೊಂಡಿರುವಂತಹ ಸರ್ಕಾರ ಏನು 5 ವರ್ಷದೊಳಗಡೆ ಕಾರ್ಖಾನೆಗಳನ್ನ ಮಾಡಲಿಲ್ಲ ಅಂದ್ರೆ ಆ ಜಮೀನುಗಳನ್ನ ಮರಳಿ ರೈತರಿಗೆ ಮರಳಿಸಬೇಕು ಅಂತ ಕಾನೂನಿದೆ. ಆದ್ರೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಹಾಗಾಗಿಯೇ ಇವತ್ತು ಇದೇನು ಸರ್ಕಾರ ಊರಿನ ಕೆರೆ, ಜನರ ಕೆರೆ, ಸಾರ್ವಜನಿಕರ ಕೆರೆ, ಅದಕ್ಕೆ ಬೇಲಿ ಹಾಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ಕೆರೆಯನ್ನ ಮರು ಜಪ್ತು ಮಾಡ್ಕೊಳ್ಳೋದಿಕ್ಕೆ ನೀವು ರೈತರು ಇಲ್ಲಿ ಬಂದಿರೋರು ಮಾಡುವ ಹೋರಾಟಕ್ಕೆ ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ, ಅನ್ನದಾತ ರೈತ ಬಂಧುಗಳಿಗೆ ಬಸಾಪುರ ಕೆರೆ ನಮ್ಮ ಹಕ್ಕು, ನಮ್ಮ ಹಕ್ಕು. ಈ ಬಸಾಪುರ ಕೆರೆ ನಮ್ಮದು. ಬಂಧುಗಳೇ, ನಾವೆಲ್ಲರೂ ಈ ಹೋರಾಟದಲ್ಲಿ ಶಾಂತಿಯುತವಾಗಿ ಪಾಲ್ಗೊಂಡು ಇವತ್ತೇ ಸಾಧ್ಯ ಆದ್ರೆ ಆ ಕೆರೆಯನ್ನ ನಮ್ಮ ವಶಪಡಿಸಿಕೊಳ್ಳೋಣ, ಜನರಿಗೆ ಬಿಡೋಣ ಅಂತ ಕೇಳ್ಕೊಳ್ತಾ, ಬಂಧುಗಳೇ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇಲ್ಲಿರುವಂತಹ MLAಗಳು, MP ಗಳು, ಕೊನೆಗೆ ಅವನು ಜಿಲ್ಲಾಧಿಕಾರಿ ಕೂಡ ಈ ಪಲ್ಡೋಟಾದಂತಹ ಕಂಪನಿಗಳ ಜೇಬಿನಲ್ಲಿದ್ದಾರೆ. ಏನು 5 ವರ್ಷದೊಳಗಡೆ ಕಾರ್ಖಾನೆಗಳನ್ನ ಮಾಡಲಿಲ್ಲ ಅಂದ್ರೆ ಆ ಜಮೀನುಗಳನ್ನ ಮರಳಿ ರೈತರಿಗೆ ಮರಳಿಸಬೇಕು ಅಂತ ಕಾನೂನಿದೆ. ಕೆರೆ, ಜನರ ಕೆರೆ, ಸಾರ್ವಜನಿಕರ ಕೆರೆ, ಅದಕ್ಕೆ ಬೇಲಿ ಹಾಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ಕೆರೆಯನ್ನ ಮರು ಜಪ್ತು ಮಾಡ್ಕೊಳ್ಳೋದಿಕ್ಕೆ ನೀವು ರೈತರು ಇಲ್ಲಿ ಬಂದಿರೋರು ಮಾಡುವ ಹೋರಾಟಕ್ಕೆ ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ, ಪಾಲ್ಗೊಂಡು ಇವತ್ತೇ ಸಾಧ್ಯ ಆದ್ರೆ ಆ ಕೆರೆಯನ್ನ ನಮ್ಮ ವಶಪಡಿಸಿಕೊಳ್ಳೋಣ, ಜನರಿಗೆ ಬಿಡೋಣ ಅಂತ ಕೇಳ್ಕೊ